ಹಲೋ ಮಕ್ಕಳೇ, ವೆಲ್ಕಮ್ ಟು ಜಿಕೆ ಕ್ವಿಜ್ ಚಾನಲ್. ಅತಿ ದೊಡ್ಡ ಕರಾವಳಿ ರೇಖೆಯನ್ನು ಹೊಂದಿರುವ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಗುಜರಾತ್, ಡಿ ಆಂಧ್ರ ಪ್ರದೇಶ. ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. ಬುಧ ಗ್ರಹವು ಸೂರ್ಯನ ಸುತ್ತ ಒಂದು ಸುತ್ತು ಸುತ್ತಲು ಎಷ್ಟು ದಿನಗಳು ತೆಗೆದುಕೊಳ್ಳುತ್ತದೆ? ಅಂದರೆ ಬುಧ ಗ್ರಹದಲ್ಲಿ ಒಂದು ವರ್ಷ ಎಷ್ಟು ದಿನಗಳು ಎಂದರ್ಥ. 365 ಡೇಸ್, 88 ಡೇಸ್, 165 ಡೇಸ್, 20 ಡೇಸ್. ಕಾವೇರಿ ನದಿಯ ಮೂಲ ಸ್ಥಾನ ಯಾವುದು? ಎ ಕೂಡ್ಲಿ, ಬಿ ತಲಕಾವೇರಿ, ಸಿ ಮಂಡ್ಯ, ಡಿ ಮೈಸೂರು. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೈಲಾನ್ ಪರ್ವತ ಶ್ರೇಣಿ ಯಾವ ರಾಜ್ಯದಲ್ಲಿದೆ? ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ನಾಗಾಲ್ಯಾಂಡ್, ಡಿ ತ್ರಿಪುರ. ಸಬ್ಸ್ಕ್ರೈಬ್ ಗೈಸ್. ಕರ್ನಾಟಕದ ಕರಾವಳಿ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಎ 3, ಬಿ 4, ಸಿ 5, ಡಿ 10. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸೂರ್ಯನಿಗೆ ಅತ್ಯಂತ ಹತ್ತಿರವಾಗಿರುವ ಗ್ರಹ ಯಾವುದು? ಎ ಶುಕ್ರ, ಬಿ ಮಂಗಳ, ಸಿ ಬುಧ, ಡಿ ಯುರೇನಸ್. ಜಾಗತಿಕ ತಾಪಮಾನ ಏರಿಕೆಯ ಪ್ರಮುಖ ಕಾರಣ ಯಾವುದು? ಎ ಹಗುರವಾದ ಗಾಳಿ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಳ, ಆಮ್ಲಜನಕದ ಕೊರತೆ, ಹಿಮನದಿಗಳ ಕುಸಿತ. ಭಾರತದ ಅತಿ ಎತ್ತರದ ಜಲಪಾತ ಯಾವುದು? ಎ ಜೋಗ ಜಲಪಾತ, ಬಿ ಚುಂಚಿ ಜಲಪಾತ, ಸಿ ಶಿಮ್ಲಾ ಜಲಪಾತ, ಡಿ ದುಪಘರ ಜಲಪಾತ. ದುಪಘರ. ಕರ್ನಾಟಕದಲ್ಲಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಎ ಆಗುಂಬೆ, ಬಿ ಚಿಕ್ಕಬಳ್ಳಾಪುರ, ಸಿ ಮಡಿಕೇರಿ, ಡಿ ಬೆಂಗಳೂರು. ದಕ್ಷಿಣ ಭಾರತದ ನದಿಗಳು ಸಾಮಾನ್ಯವಾಗಿ ಯಾವ ದಿಕ್ಕಿಗೆ ಹರಿಯುತ್ತದೆ? ಎ ಉತ್ತರಕ್ಕೆ, ಬಿ ಪಶ್ಚಿಮಕ್ಕೆ, ಸಿ ದಕ್ಷಿಣಕ್ಕೆ, ಡಿ ಪೂರ್ವಕ್ಕೆ. ಭೂಗೋಳಶಾಸ್ತ್ರದ ಪಿತಾಮಹ ಯಾರು? ಎ ಅರಿಸ್ಟಾಟಲ್, ಬಿ ಸುರೇಂದ್ರನಾಥ್ ಬ್ಯಾನರ್ಜಿ, ಸಿ ಎರೋಸ್ತನೀಸ್, ಡಿ ಹೋಮ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀಲಗಿರಿ ಪರ್ವತವು ಯಾವ ರಾಜ್ಯಗಳ ನಡುವೆ ಇದೆ? ಎ ಕರ್ನಾಟಕ ಕೇರಳ ಮಧ್ಯ, ಬಿ ತಮಿಳುನಾಡು ಕೇರಳ ಮಧ್ಯ, ಸಿ ಕರ್ನಾಟಕ ತಮಿಳುನಾಡು ಕೇರಳಗಳ ಮಧ್ಯ, ಡಿ ಕರ್ನಾಟಕ ಆಂಧ್ರ ಪ್ರದೇಶ. ಭಾರತೀಯ ಉಪಖಂಡಕ್ಕೆ ಏನೆಂದು ಕರೆಯುತ್ತಾರೆ?